ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವಾಗ ನಾವು ಒಂದು ಪಾತ್ರೆಯಲ್ಲಿ ಒಂದು 2 ಅಥವಾ 3 ಈರುಳ್ಳಿನ ತೊಗೊಂಡಿದ್ದೀನಿ. 3 ಈರುಳ್ಳಿನ ಒಂದು ಸ್ವಲ್ಪ ನಾನು 1 ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕೋತೀನಿ. ಮತ್ತು 1 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕೊಂಬಿಡೋಣ ಇದಕ್ಕೆ ಫ್ರೈ ಮಾಡೋದಕ್ಕೆ ಅಂತ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ಹಾಗೆ ಇದನ್ನೆಲ್ಲ ನಾನು ಫ್ರೈ ಮಾಡ್ಕೊಂಬಿಡ್ತೀನಿ. ಇದು ತುಂಬ ಟೇಸ್ಟಿಯಾಗತ್ತೆ ಅಡುಗೆ. ಇದನ್ನು ರುಬ್ಬೋದಕ್ಕೆ ಒಂಚೂರು ಚಕ್ಕೆ, 6 ಲವಂಗ ತೊಗೊಂಡಿದ್ದೀನಿ, 6ರಿಂದ 8, 1 ಏಲಕ್ಕಿ ತೊಗೊಂಡಿದ್ದೀನಿ. ಮತ್ತು 2 ಮೆಣಸಿನ್ಕಾಯಿನ ನಾನು ಹುರಿತಿಲ್ಲ, ಹಾಗೆ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ. ಇದಿಷ್ಟು ಮಾಡಿ ಒಂದು ಮಸಾಲೆನ ನಾನು ರೆಡಿ ಮಾಡ್ಕೊಂಬಿಡ್ತೀನಿ. ಈಗ ಪ್ಯಾನ್ಗೆ ನಾನು ಎಣ್ಣೆ ಹಾಕೋತಿದ್ದೀನಿ, ಕೊಬ್ಬರಿ ಎಣ್ಣೆನೇ ಹಾಕೋತೀನಿ. ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ, ಎಣ್ಣೆ ಕಾದಿದೆ ಅಂತ ನೋಡೋಕ್ಕೆ. ಈಗ ಒಂದು ದೊಡ್ಡ ಈರುಳ್ಳಿಯಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಒಂಚೂರು ಫ್ರೈ ಆದಮೇಲೆ ನಾವು ಚಿಕನ್ ಹಾಕ್ಕೊಂಬಿಡೋಣ. ಒಂದು 1/2 kg ಅಷ್ಟು ಚಿಕನ್ನ ನಾನು ಹಾಕೋತಾ ಇದ್ದೀನಿ. ನಾನು ಮಾಡ್ತಾ ಇರೋದು ಇವಾಗ ಉಪ್ಪನ್ನು ಹಾಕ್ಕೊಂಬಿಟ್ಟಿರ್ತೀನಿ, ಎಲ್ಲ ನೀಟಾಗಿ ಉಪ್ಪು ಇಳಿಬೇಕಲ್ಲ, ಹಾಗಾಗಿ ಒಂಚೂರು ಅರಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡ್ತೀನಿ. ಉಪ್ಪು ಅರಶಿನ ಎಲ್ಲ ನೀಟಾಗಿ ಹೊಂದ್ಕೋಬೇಕು. ಚಿಕನಲ್ಲಿರೋ ನೀರು ಬಿಟ್ಕೊಂಡು ಅದು ಡ್ರೈ ಆಗಬೇಕು. ಈಗ ರುಬ್ಬಿದ ಮಸಾಲೆ ನಾನು ಮಾಡ್ಕೊಂಡಿದ್ನಲ್ಲ, ಆ ಪೇಸ್ಟ್ ಹಾಕೋತಾ ಇದ್ದೀನಿ. ನಾನು ಮಾಡ್ತಾ ಇರೋದು ಮೊಗಲಾಯಿ ಬಿರಿಯಾನಿ. ನಾನು ಹೊಸದಾಗಿ ಕಲ್ತ್ಕೊಂಡೆ ಇದನ್ನು ಮಾಡೋದು. ಮೊದಲು ಅಷ್ಟೊಂದು ನಾನು ಇಷ್ಟಪಡ್ತಿರಲಿಲ್ಲ, ಬಟ್ ಈ ಮೆಥಡಲ್ಲಿ ಮಾಡಿದ್ಮೇಲೆ ಕಲ್ತ್ಕೊಂಡ್ಮೇಲೆ ಇದು ಇಷ್ಟ ಆಯಿತು ನನಗೆ. ಈಗ ನಾನು ಟೊಮೆಟೊ ಹಾಕ್ಕೊಂಡಿದ್ದೀನಿ, ಒಂದು 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದು ಸ್ವೀಟ್ ಟೊಮೆಟೊನೇ, ಏನು ತುಂಬ ಹುಳಿ ಟೊಮೆಟೊ ಹಾಕ್ಕೊಂಡಿಲ್ಲ. ನೀವು ಗಮನಿಸಿರ್ತೀರ, ನಾನು ಬೇರೆ ಥರ ಬಿರಿಯಾನಿ ಏನಾದ್ರು ಮಾಡಿದಾಗ ಟೊಮೆಟೊ ಹಾಕಿರಲ್ಲ, ಇದಕ್ಕೆ ಹಾಕಿದ್ದೀನಿ. ಸ್ವಲ್ಪ ಗೋಡಂಬಿ, 1 ಹಿಡಿಯಷ್ಟು ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ಒಂದು 2 ಸ್ಪೂನಷ್ಟು ಧನಿಯಾದ ಪುಡಿ ತೊಗೊಂಡಿದ್ದೀನಿ. ನೋಡಿ, ಸಣ್ಣ ಸ್ಪೂನೇ ನಾನು ತೊಗೊಂಡಿರೋದು, ತುಂಬ ದೊಡ್ಡ ಸ್ಪೂನ್ ತೊಗೊಂಡಿಲ್ಲ. ಮತ್ತು 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ತೊಗೋತೀನಿ. ಈ ಖಾರ ತುಂಬ ಮೈಲ್ಡ್ ಅಂತ ಏನಿಲ್ಲ, ನಾರ್ಮಲ್ ಖಾರ ಇದೆ, ಹಾಗಾಗಿ 2 ಸ್ಪೂನ್ ಸಾಕಾಗತ್ತೆ ನನಗೆ. 2 ಮೆಣಸಿನ್ಕಾಯಿನೂ ಕೂಡ ಸೇರಿಸಿದ್ದೀನಲ್ಲ, ಹಾಗಾಗಿ ಇದಕ್ಕೆ ನಾನು 1 ಇಡೀ ಗೋಡಂಬಿ ಹಾಕ್ಕೊಂಡಲ್ಲ, ಅದು ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ. ಮತ್ತು ನಾವು ಮಾಡ್ತಾ ಇರೋದು ಕೊಬ್ಬರಿ ಎಣ್ಣೆಯಲ್ಲಿ, ಹಾಗಾಗಿ ಅದನ್ನು ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ನಮಗೆ ಎಣ್ಣೆ ವಾಪಸ್ ಬಿಡಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಫ್ರೈ ಮಾಡ್ಕೊಂಡಿರೋದ್ರಲ್ಲೇ ಚಿಕನ್ ಒಂದು ಅರ್ಧ ಬೆಂದೋಗಿರುತ್ತೆ. ನೋಡಿ, ಇವಾಗೆಲ್ಲ ಜಿಡ್ ಬಿಡ್ತಾ ಬಂದಿದೆ ನೋಡಿ, ಪೂರ್ತಿ ಬಿಡ್ತು. ಈಗ ನಾನು ಮೊಸರು 1 ಕಪ್ ಅಷ್ಟು ಮೊಸರು ಸೇರಿಸ್ತಾ ಇದ್ದೀನಿ. ಇದರಲ್ಲಿ ಇನ್ನೊಂದು ಅರ್ಧ ಬೆಂದ್ಬಿಡುತ್ತೆ. ಈಗ ಉಪ್ಪು, ಹುಳಿ, ಖಾರ ಎಲ್ಲ ಸೇರ್ತಲ್ಲ, ಈಗ ಒಂದು ಹದವಾಗಿ ಚಿಕನ್ಗೆ ಮಸಾಲೆ ಎಲ್ಲ ಹಿಡಿಯುತ್ತೆ. ಕಟ್ ಮಾಡಿ ನೋಡ್ತೀನಿ ನಾನು, ಪರವಾಗಿಲ್ಲ, 1/4 ಬೆಂದಿದೆ ಅನ್ನುವಾಗ ನೋಡಿ ಕಟ್ಟಾಯಿತು. ಈಗ ನೀಟಾಗಿ ಬೆಂದಿದೆ. ಇದು ಮುಕ್ಕಲ್ ಬಂದಿದ್ರೆ ಸಾಕು ನಮಗೆ.
ಇನ್ನು ಕಾಲ್ವಾಸಿ ಆಮೇಲೆ ಬೇಯಿಸ್ಕೊಳ್ಳೋಣ ನಾವು. ಈಗ ನಾನು ಇದು ಚಿಕನ್ ಪೀಸ್ ಎಲ್ಲ ತೆಗೆದು ಇಟ್ಕೋತಾ ಇದ್ದೀನಿ. ಇದೇನು ಚಿಕನ್ ಹಾಕಿದಾಳೆ ಮೊಗಲಾಯಿ ಬಿರಿಯಾನಿ ಅಂತಾಳೆ, ಎಲ್ಲ ತೆಗೆದು ಇಟ್ಕೊಂಡ್ಬಿಟ್ಲಲ್ಲ ಅಂತ ಅಂದ್ಕೊಬೇಡಕ್ಕೆ ಹೋಗಬೇಡಿ. ಇದು ತುಂಬ ಟೇಸ್ಟಿ ಆಗುತ್ತೆ. ಬಟ್ ನೀರಲ್ಲಿ ನಾವು ನೀರು ಸೇರಿಸ್ಬಿಟ್ರೆ ಮಸಾಲೆ ಎಲ್ಲ ನೀರಿಗೆ ಹೋಗ್ಬಿಡತ್ತಲ್ಲ, ಹಾಗಾಗಿ ಚಿಕನಲ್ಲಿ ಚೆನ್ನಾಗಿ ಸ್ಪೈಸ್ ಇರಲ್ಲ, ತಿನ್ನೋಕ್ಕೂ ಟೇಸ್ಟ್ ಅಷ್ಟು ಅನಿಸಲ್ಲ. ಈ ಥರ ಮಾಡಿ ನೋಡಿ ನೀವು, ತುಂಬಾ ರುಚಿಯಾಗತ್ತೆ. ನಾನು ಮಾಡಿ ನೋಡಿದ ಮೇಲೇ ನಾನು ನಿಮಗೆ ಈ ವಿಚಾರನ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಮಸಾಲ ಇದೆಯಲ್ಲ, ಇದಕ್ಕೆ ಇನ್ನು ಸ್ವಲ್ಪ ನಾವು ನೀರು ಸೇರಿಸ್ಕೊಳ್ಳೋಣ. ನಿಮಗೆ ಇನ್ನೂ ಖಾರ ಬೇಕು ಅಂದರೆ ಈ ಸಮಯದಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ನನಗೆ ಸಾಕು ಇಷ್ಟೇ ಖಾರ, ಚೆನ್ನಾಗಿದೆ ಟೇಸ್ಟು. ನಾವು ಎಷ್ಟು ಹಾಕ್ತಾಯಿದ್ದೀವಿ ಅಕ್ಕಿ ನೋಡಿಕೊಂಡು 1-2 ನಾವು ನೀರನ್ನ ಸೇರಿಸ್ಕೊಂಬಿಡೋಣ. 4 ಲೋಟ ಸೇರಿಸ್ಕೊಂಡಿದ್ದೀನಿ. ಅಕ್ಕಿನ ಒಂದು ಸ್ವಲ್ಪ ತೊಳೆದು ಇಟ್ಕೊಂಡಿದ್ದೀನಿ. ನೆನೆಸೋಕ್ಕೆ ಹೋಗಬೇಡಿ, ಜಾಸ್ತಿ ನೆನೆಸಿದ್ರೆ ಉದುದ್ರಾಗಿ ಬರಲ್ಲ. ಉದುದ್ರಾಗಿ ಬರಲಿಲ್ಲ ಅಂದರೆ ಬಿರಿಯಾನಿದು ಮಜಾನೇ ಅಲ್ಲ. ಇದೊಂಚೂರು ಕುದಿಯೋ ತನಕ ಮುಚ್ಚಿಡ್ತೀನಿ. ಕುದ್ಮೇಲೆ ನಾವು ಇದಕ್ಕೆ ಪುದೀನ ಸೇರಿಸ್ಬೇಕು. ನಾವೆಷ್ಟು ಪುದೀನ ಸೇರಿಸ್ಬೇಕು ಅಂದ್ಕೊಂಡಿದ್ದೀವೋ ಅಷ್ಟನ್ನೆಲ್ಲ ಈ ಸಮಯದಲ್ಲಿ ಸೇರಿಸೋಣ. ಪುದೀನ ಜಾಸ್ತಿ ಇದ್ದಷ್ಟು ಚೆನ್ನಾಗೇ ಇರುತ್ತೆ, ಹಾಗಾಗಿ ನಾನು ಜಾಸ್ತಿನೇ ಪುದೀನ ಸೇರಿಸ್ಕೊಂಡಿದ್ದೀನಿ. ಇವಾಗ ಅಕ್ಕಿ ಸೇರಿಸಿದ್ದೀನಲ್ಲ, ಈ ಅನ್ನನ ಇದರಲ್ಲೇ ಎಲ್ಲ ನೀರು ಕಡಿಮೆ ಆಗೋ ತನಕ ನಾನು ಕುದಿಸ್ಕೊತೀನಿ. ನೀಟಾಗಿ ನೀರೆಲ್ಲ, ಯಾಕೆಂದರೆ ನಾವು ಈ ಸಮಯದಲ್ಲೇ ನಾವು ನೀರು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಒಂದು ಸ್ವಲ್ಪ ನೀರು ಅಕಸ್ಮಾತ್ ನಮಗೆ ಜಾಸ್ತಿ ಆಯಿತು ಅನಿಸಿದ್ರೆ ಇವಾಗಲೇ ನಾವು ಇದನ್ನು ತೆಗೆದಿಟ್ಕೋಬೋದು. ಒಂದೆರಡು ಸೌಟ್ ತೆಗೆದಿಟ್ಕೋಬೋದು. ಅಕಸ್ಮಾತ್ ಆಮೇಲೆ ಬೇಕು ಅಂದರೆ ಅದನ್ನು ಸೇರ್ಸೋಕ್ಕೂ ಬರುತ್ತೆ. ಇಲ್ಲ ನಮಗೆ ಕರೆಕ್ಟಾಗಿದೆ ಅಂತ ಅನಿಸಿದ್ರೆ ನಾವು ತೆಗೆದಿಟ್ಕೊಳ್ಳಲ್ಲ, ಹಾಗೆ ಆ್ಯಡ್ ಮಾಡ್ತೀವಿ ಅಂದರೆ ಸ್ವಲ್ಪ ಉರಿ ಜೋರು ಕೊಟ್ಟರೆ ಬೇಗನೆ ಎವಾಪ್ರೇಟ್ ಆಗೋಗುತ್ತೆ. ನೋಡಿ, ನಂಗೆ ಖಾರ ಕಡಿಮೆ ಅನ್ನಿಸ್ತು ಅಂತ ಒಂದು ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ಇವತ್ತು ಯಾರನ್ನೋ ಗೆಸ್ಟನ್ನ ಕರೆದಿದ್ದೀನಿ, ಅವ್ರಿಗೊಂದು ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ಇನ್ನು ಸ್ವಲ್ಪ ಖಾರನ ಸೇರಿಸ್ಕೊಂಡಿದ್ದೀನಿ. ಈಗ ಆಲ್ಮೋಸ್ಟ್ ಎಲ್ಲನೂ ನೀರೆಲ್ಲ ಕಡಿಮೆ ಆಗ್ತಾ ಬಂದಿದೆ. ಈ ಸಮಯದಲ್ಲಿ ನಾನು ತೆಗೆದಿಟ್ಕೊಂಡಿದ್ನಲ್ಲ ಚಿಕನ್ನು, ಅದಷ್ಟೂ ಸೇರಿಸ್ಬಿಡ್ತೀನಿ. ಈಗ ಪ್ರೆಷರ್ ಕೊಡ್ತೀನಿ ನಾನು. ದಮ್ ಕಟ್ಟೋದು ಅಂತಾರಲ್ಲ ಹಾಗೆ ಪ್ರೆಷರ್ ಕಟ್ಟಿ 1 ವಿಜಿಲ್ ಬರೆಸ್ತೀನಿ ಅಷ್ಟೇ. ಒಂದೇ ವಿಜಿಲ್ ಬಂದ ತಕ್ಷಣ ಆಫ್ ಮಾಡಿಬಿಡ್ತೀನಿ. ನೋಡಿ, ಈಗ ಈ ನಿಂಬೆಹಣ್ಣು ಕೂಡ ನಾನು ಹಿಂಡ್ಕೊಂಬಿಡ್ತೀನಿ. ಬೇಕಾದರೆ ನೀವು ನೀರಿಗೆನೇ ಹಿಂಡ್ಬೋದು. ನೋಡಿ, ಈಗ ನಮ್ಮ ಬಿರಿಯಾನಿ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿದೆ. ನೀರು ಕೂಡ ಹದವಾಗಿ ಎಲ್ಲ ಬೆರ್ತಿದೆ. ಈಗ ಒಂದ್ರ ಮೇಲೆ ಒಂದು ಹೊಂದಿಸ್ಬಿಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.